ಹಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ದಿಸ್ ಇಸ್ ಅಶೋಕ್ ಶಿವಾರೆಡ್ಡಿ. ಹೋಪ್ ಯು ಆಲ್ ಗುಡ್. ನಾವು ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ? ಒಂದು ಸಣ್ಣದೊಂದು ಲೊಕೇಶನ್ ಹಾಕಿದ್ದೀನಿ. 12 ಮಿನಿಟ್ಸ್ 4.5 ಕಿಲೋಮೀಟರ್ಸ್ ಇದೆ ಇಲ್ಲಿಂದ. ನಾವು ಡೈರೆಕ್ಟ್ ಆ ಪಾಯಿಂಟ್ಗೆ ಹೋಗ್ಬೇಕು. ಅಲ್ಲೊಂದು ಪಾರ್ಸಲ್ ಕೊಡ್ತಾರೆ. ಆ್ಯಕ್ಚುಲಿ ಇವತ್ತು ಸಂಡೇ. ಆಫ್ಟರ್ 1 ಮಂತ್ ಐ ಥಿಂಕ್ ಲಾಸ್ಟ್ ಹೊಸಕೋಟೆ ಬಿರಿಯಾನಿಗೆ ಹೋಗ್ಬಿಟ್ಟು ಬಂದಾಗಿಂದ ಮತ್ತೆ ನಾವು ನಾನ್ ವೆಜ್ ತಿಂದಿರಲಿಲ್ಲ. ಬಟ್ ಫೈನಲಿ ಅಮಾವಾಸ್ಯೆ ನಿನ್ನೆ ಹೋಗ್ಬಿಡ್ತು, ಲೈಕ್ ಸಾಟರ್ಡೇ ನಿನ್ನೆ. ನಾವಿವತ್ತು ನಾನ್ ವೆಜ್ ತಿನ್ಬೋದು ಆಫ್ಟರ್ 1 ಮಂತ್. ನಾನು ಲಿಟ್ರಲಿ ಆಫ್ಟರ್ 1 ಮಂತ್ ನಾನು ನಾನ್ ವೆಜ್ ತಿಂದಿರ ಫುಲ್ ಕಂಟ್ರೋಲ್ ಆಗಿರೋದು. ಇಯರ್ಲಿ ನಾನ್ ವೆಜ್ ತಿಂದಿರ ಇರೋದು ಈ 1 ಮಂತ್ ಮಾತ್ರ. ಅದು ಫೈನಲಿ ಕಂಪ್ಲೀಟ್ ಆಯಿತು. ಎವ್ರಿ ಇಯರ್ ನಾನು ನಾರ್ಮಲ್ ಆಗಾದರೆ ಅಷ್ಟು ತಲೆ ಕೆಡಿಸ್ಕೊತಾ ಇರಲಿಲ್ಲ ನಾನ್ ವೆಜ್ಗೆ. ವೆಜ್ಜು ಸರಿಯಾಗಿ ಸಿಕ್ಕಿದ್ರೆ ಸಾಕು ನನಗೆ, ಆ್ಯಕ್ಚುಲಿ ಅದೇ ಹ್ಯಾಪಿ. ಬಟ್ ಈ ಮಂತ್ ಮಾತ್ರ ವೆಜ್ಜು ಒಳ್ಳೆ ಫುಡ್ ಸರಿಯಾಗಿ ಸಿಕ್ಕಿಲ್ಲ. ನಾನೇನು ನಾನ್ ವೆಜ್ಗೆ ಅಡಿಕ್ಟ್ ಆಗಿದ್ದೀನಿ ಅಂತ ಹೇಳ್ತಾ ಇಲ್ಲ, ಬಟ್ ವೆಜ್ಜು ಸರಿಯಾಗಿರೋ ಫುಡ್ ಸಿಕ್ಕಿದ್ರೆ ಪ್ರಾಬ್ಲಮ್ ಇಲ್ಲ. ನಾನು ಬ್ಯಾಚುಲರ್ ಆಗಿರೋದ್ರಿಂದ 90% ಫುಡ್ ನಾನು ಔಟ್ಸೈಡೇ ತಿಂತೀನಿ. ಬಟ್ ಆ ಟೈಮಲ್ಲಿ ಏನಾಗುತ್ತೆ ಗೊತ್ತಾ, ನಮಗೆ ವೆಜ್ಜು ಸರಿಯಾಗಿ ಫುಡ್ ಸಿಗೋದಿಲ್ಲ. ಅದು ದೊಡ್ಡ ಪ್ರಾಬ್ಲಮ್ ಅದು ನಮಗೆ. ಬಟ್ ಫೈನಲಿ ನಾವಿವತ್ತು ನಾನ್ ವೆಜ್ ಊಟಕ್ಕೆ ಹೋಗೋಣ ಇವಾಗ ಸದ್ಯಕ್ಕೆ. ಅದಕ್ಕಿಂತ ಮುಂಚೆ ಬಟ್ ಇದು ಆ್ಯಕ್ಚುಲಿ ನಾರ್ಮಲ್ ಆಗಾದರೆ ಕೊರಿಯರ್ ಆಗಬೇಕಾಗಿತ್ತು. ಬಟ್ ಅವರು ಅಲ್ಲಿ ಕೆಲಸ ಮಾಡೋರು ಒಬ್ಬರು ನನಗೆ ಕಾಲ್ ಮಾಡಿಬಿಟ್ಟು, ಸರ್ ನಾನು ನಿಯರ್ ಬೈ ನಿಮ್ಮ ಮನೆ ಹತ್ರನೇ ಇದ್ದೀನಿ, ತೊಗೊಂಬರ್ತಾ ಇದ್ದೀನಿ ನಾನು ಪರ್ಸ್ನಲಾಗಿ, ನಿಮ್ಗೆ ಓಕೆನಾ ಅಂತ ಕೇಳಿದ್ರು. ನಮ್ಗೆ ಹೆಂಗಾದ್ರೇನು ಪಾರ್ಸಲ್ ಆದಷ್ಟು ಬೇಗ ನಮಗೆ ಮುಟ್ಟೋದು ಇಂಪಾರ್ಟೆಂಟ್ ಅಲ್ವಾ. ಸರಿ ತೊಗೊಂಬನ್ನಿ, ತೊಗೊಂಡು ಬಂದು ಕಾಲ್ ಮಾಡಿ ಅಂತ ಹೇಳಿದೆ. ನಾನು ಹೋಗ್ತಾ ಇರೋದು ಆ್ಯಕ್ಚುಲಿ ಎಮ್ಲೂರಿಗೆ. ಮಾರ್ತಳ್ಳಿಯಿಂದ ಎಮ್ಲೂರು ಅರೌಂಡ್ 4 ಕಿಲೋಮೀಟರ್ಸ್ ಅಷ್ಟೇ. ಹೋಗ್ಬಿಟ್ಟು ಪಾರ್ಸಲ್ ತೊಗೊಳ್ಳೋಣ. ಅದೇನು ಅಂತ ನಾನು ಮತ್ತೆ ಪಾರ್ಸಲ್ ತೊಗೊಂಡ್ಮೇಲೆ ಮಾತಾಡ್ತೀನಿ. ಇದು ನಾನು ಬಂದಾಗೆ ಟ್ರಾಫಿಕ್ ಆಗುತ್ತೆ, ನಾನು ಬಂದಾಗೆ ಬಿಸಿಲು ಬರುತ್ತೆ. ಸೀರಿಯಸ್ಲಿ ಸಂಡೇ ಟ್ರಾಫಿಕ್ ಕಮ್ಮಿ ಇರುತ್ತೆ. ಬಟ್ ನಾನು ಸಂಡೇ ಬೈಕ್ ತೆಗಿಯೋದೇ ಇಷ್ಟ ಆಗೋದಿಲ್ಲ ನನಗೆ. ಆರಾಮಾಗಿ ಮನೆಯಲ್ಲಿದ್ದು ಟೆನ್ಷನ್ ಇಲ್ದಿರ ತಿಂದು ಒಂದು ಒಳ್ಳೆ ಸೀರೀಸ್ ನೋಡಿಕೊಂಡು ನೆಟ್ಫ್ಲಿಕ್ಸಲ್ಲಿ ಅದೇ ಮಜಾ ಕೊಡುತ್ತೆ. ಸೀರಿಯಸ್ಲಿ ಈಚೆ ಬರೋಕ್ಕಿಂತ ಮನೆಯಲ್ಲಿರೋದೇ ನನಗೆ ಮಜಾ ಕೊಡುತ್ತೆ ಆ್ಯಕ್ಚುಲಿ. ಹಾಯ್ ಬ್ರೋ, ಥ್ಯಾಂಕ್ ಯು ಸೋ ಮಚ್ ತಗೊಂಬಂದಿದ್ದಕ್ಕೆ. ನೀವು ಅದರಲ್ಲೇ ಕೆಲಸ ಮಾಡೋದಾ? ಹೌದಾ? ಹೌದೌದು. ಹಾಂ, ನಾನು ಚೆಕ್ ಮಾಡ್ತೀನಿ. ಚೆಕ್ ಮಾಡಿ ನನಗೆ ಓಕೆ ಅಂದಮೇಲೆ ಅದು ಮತ್ತೆ ಅವ್ರು ಕಾಂಟ್ಯಾಕ್ಟ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಬ್ರೋ ತಂದುಕೊಟ್ಟಿದ್ದಕ್ಕೆ. ಹಾಂ, ಹೌದು. ಇದು ಕೂಡ ಒಂದು ಬಟನ್ ಕೆಲಸ ಮಾಡ್ತಾ ಇರಲಿಲ್ಲ. ಇದು ಜಸ್ಟ್ 3 ಡೇಸ್ ಬ್ಯಾಕೆ ಇದು ನಾನು ಬಂದಿತ್ತು ಸರ್ವಿಸ್ಗೆ. ಇದು ಕೂಡ ಬಂದಿತ್ತು. ಒಂದು 25 ಡೇಸ್ ಸರ್ವಿಸ್ಗೆ ಬಿಟ್ಟು ಮತ್ತೆ ವಾಪಸ್ ಬಂತು. 3 ದಿವಸ ಹಿಂದ್ಗಡೆ ಡೆಲಿವರಿ ಆಗಿದೆ ಇದು ಕೂಡ. ಹೌದು. ಸೊ ನಮ್ದು ಸಿಸ್ಟಮೆಟಿಕ್ ಎಲ್ಲ ಮಾಡ್ತಿದ್ದೀವಿ, ಸೊ ಹಂಗಾಗಿ ಡಿಲೇ. ಹೌದಾ? ಇವಾಗೆಲ್ಲ ಫಸ್ಟ್ ಅಂದರೆ ಚಿಕ್ಕದಾಗಿತ್ತು ಕಸ್ಟಮರ್ಸ್ ಇದೆಲ್ಲ, ಇವಾಗೆಲ್ಲ ರೀವರ್ಕ್ ಇದೆಲ್ಲ ಇದೆ. ಇದು ಐಟಮ್ಸು ಜಾಸ್ತಿ ಆಗಿದೆ, ಸಿಸ್ಟಮೆಟಿಕ್ ಆಗಿ ಬರ್ತಾ ಇದೆ ನಮ್ಮದು. ಹೌದು. ನನಗೆ ಅದೇ ಮೇಲ್ ಬರ್ತಾ ಇತ್ತು, ಒಂದು ಮೇಲೊಂದು ಲೈಕ್ ರಿವರ್ಕಲ್ಲಿದೆ ಲೈಕ್. ಫಸ್ಟ್ ಅಂದರೆ ಕ್ವಾಂಟಿಟಿ ಕಡಿಮೆ ಇತ್ತು, ಇಮಿಡಿಯೇಟ್ಲಿ ಮಾಡಿ ಕೊಟ್ಬಿಡ್ತಿದ್ದೆ. ಇದೆಲ್ಲ 1 ಡೇಗೆಲ್ಲ ಆಗ್ತಿತ್ತು. ಸೊ ಇವಾಗೆಲ್ಲ 4-5 ದಿನ ಡಿವೈಸ್ಗಳು ತುಂಬ ಜಾಸ್ತಿ ಆಯ್ತಲ್ಲ. C20 ಏನಾದರೂ ರಿಪೇರಿಗಳು ಜಾಸ್ತಿ ಬರ್ತಾ ಇದೆ ಹೆಂಗೆ ಸರ್? ಅದು ಸೇಫ್ ಅಲ್ವಾ? ಓಕೆ, ನಾನು ಕಾಂಟ್ಯಾಕ್ಟ್ ಮಾಡ್ತೀನಿ. ಹಾಂ, ಅವ್ರಿಗೆ ಪಿಂಗ್ ಔಟ್, ನನಗೆ ಪಿಂಗ್ ಮಾಡಿ. ಟೋಕನ್ ಹಿಡಿದಾಗ ನಾನು ಡನ್. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು ಸೋ ಮಚ್. ಓಕೆ ಬ್ರೋ, ಬಾಯ್. ಹೊಸದು C20 ನಂದು. ಇದು ಇನ್ನೊಂದು ಇಂಟರ್ಕಮ್ ತರಿಸಿದ್ದೀನಿ ನಾನು. ಇವಾಗ ನಾನು ಯೂಸ್ ಮಾಡ್ತಾ ಇರೋದು C30. ನಾನು ಮೊನ್ನೆ ರೀಸೆಂಟ್ಲಿ ಬೈ ಮಾಡಿದ್ದು C20. ಇದು ಇನ್ನೊಂದು C20 ಇವಾಗ ತರಿಸಿರೋದು. ನಾನು ಅದ್ರ ಬಗ್ಗೆ ಇನ್ನೊಂದು ವೀಡಿಯೋ ಮಾಡ್ತೀನಿ. ಅವ್ರ ಪಾಪ ನಿನ್ನೆ ಕಾಲ್ ಮಾಡಿಬಿಟ್ಟು ತೊಗೊಂಬರ್ತಾಯಿದ್ದೀನಿ ಬ್ರೋ ಅಂತ ಹೇಳಿದ್ರು. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು ಸೋ ಮಚ್. ಅವ್ರು ತೊಗೊಂಬಂದು ಕೊಟ್ಟರು. ಆ್ಯಕ್ಚುಲಿ ಕೊರಿಯರ್ ಆದರೆ ಇನ್ನೂ ಒಂದು 2 ದಿವಸ ಆಗಿರೋದು. ಡೈರೆಕ್ಟ್ ಇವಾಗ ಊಟಕ್ಕೆ, ಲೈಕ್ ಊಟ ಅಂದರೆ ನಾವೇನು ರೆಸ್ಟೋರೆಂಟಲ್ಲಿ ತಿನ್ನೋದಿಲ್ಲ, ಜಸ್ಟ್ ತೊಗೊಂಡು ನಾವು ಮನೆಗೆ ಹೋಗ್ಬಿಡೋದು ಅಷ್ಟೇ. ಪಾರ್ಸೆಲ್ ತೊಗೊಂಡು ನನಗೆ ಆ ರೆಸ್ಟೋರೆಂಟ್ಗಳಲ್ಲಿ ಊಟ ಮಾಡೋದಂದರೆ ಒಂಚೂರು ಅನ್ಕಂಫರ್ಟಬಲ್ ಆಗಿರುತ್ತೆ. ಪಾರ್ಸೆಲ್ ತೊಗೊಂಡು ಮನೆಗೆ ಬಂದು ಕಂಫರ್ಟಬಲಾಗಿ ಕೂತ್ಕೊಂಡು ಒಂದು ಒಳ್ಳೆ ಸೀರೀಸ್ ಇಟ್ಕೊಂಡು ಇಲ್ಲ ಸಿನಿಮಾ ಇಟ್ಕೊಂಡು ನೋಡಿಕೊಂಡು
ಕಂಫರ್ಟಬಲ್ ಆಗಿ ತಿನ್ನೋದು ಅಂದರೆ ತುಂಬ ಇಷ್ಟ. ಆಫ್ಟರ್ 1 ಮಂತ್ ನಾನ್ ವೆಜ್ ತಗೊಳ್ಳೋಣ ಇವತ್ತು. ಏನು ತೊಗೊತೀನಿ ಅಂತ ನಿಮಗೆ ತೋರಿಸ್ತೀನಿ. ಗಣೇಶ ಚತುರ್ಥಿ ಇನ್ನೇನು 2 ಡೇಸ್ ಇದೆ. ಎಲ್ಲಿ ನೋಡಿದ್ರು ಗಣೇಶ, ಲೈಕ್ ಗಣೇಶ ಚತುರ್ಥಿ ಅಂದ್ರೇ ಒಂಚೂರು ಎನರ್ಜಿ ಬರೋದು. 1 ತಿಂಗಳಿಂದ ಪ್ಲ್ಯಾನ್ ಮಾಡೋವೆ, ಏನು ಮಾಡೋಣ, ಹೆಂಗೆ ಮಾಡೋಣ, ಟೀ ಶರ್ಟ್ಸ್ ಹೆಂಗೆ ಹಾಕೋಣ, ಅದು ಪ್ರಿಂಟಿಂಗ್ ಹೆಂಗೆ ಹಾಕ್ಸೋಣ, ಏನು ಹೆಸರು ಹಾಕ್ಸೋಣ, ಹೆಂಗೆ ಎಷ್ಟು ಅಡಿ ಗಣೇಶನ ತರಿಸೋಣ, ಲೈಕ್ ಹೆಂಗೆ ಡೆಕೋರೇಟ್ ಮಾಡೋಣ, ಡಿ ಜೆ ಏನು ತರಿಸೋಣ, ಎಲ್ಲ ಪ್ಲ್ಯಾನ್ 1 ಮಂತಿಂದ. ಲೈಕ್ ನಾರ್ಮಲ್ ಆಗಾದರೆ ಏನೋ ಗೊತ್ತಿಲ್ಲ. ಲಾಸ್ಟ್ ಒಂದು 3 ಇಯರ್ಸಿಂದ ಲಿಟ್ರಲಿ ನಾವು ಗಣೇಶ ಚತುರ್ಥಿ ಅಂದ್ರೇ ಲೈಕ್ ಆ ಇಂಟ್ರೆಸ್ಟೇ ಯಾಕೋ ಇಲ್ಲ. ಮುಂಚೆ ಎಷ್ಟು ಕಾನ್ಫಿಡೆನ್ಸು, ಎಷ್ಟು ಎನರ್ಜಿ ಬರ್ತಾಯಿತ್ತು ಗೊತ್ತಾ ಗಣೇಶ ಚತುರ್ಥಿ ಬರ್ತಾಯಿದೆ ಅಂತ ಹೇಳಿದ್ರೆ. ಬಟ್ ಲಾಸ್ಟು ಒಂದು 3-4 ಇಯರ್ಸಿಂದ ಇಂಟ್ರೆಸ್ಟೇ ಹೋಯ್ತು. ಸರಿಯಾಗಿ ಹುಡುಗರು ಊರಲ್ಲಿ ಸರಿಯಾಗಿ ಯಾರೂ ಇರೋದಿಲ್ಲ, ಮಾಡೋಕ್ಕೆ ಕಂಫರ್ಟ್ ಇರೋದಿಲ್ಲ. ಹುಡುಗರು ತುಂಬ ಜನ ಎಲ್ಲ ಬ್ಯಾಂಗ್ಳೂರಲ್ಲಿ ಸೆಟ್ಲ್ ಆಗಿಬಿಟ್ಟು ಲೈಕ್ ಯಾರು ಇಂಟ್ರೆಸ್ಟ್ ತೋರಿಸೋದಿಲ್ಲ ಬ್ಯಾಂಗ್ಳೂರಲ್ಲಿರೋ ಹುಡುಗರು. ಹಂಗಾಗಿ ಸರಿಯಾಗಿ ಮಾಡೋದೇ ಬಿಟ್ಬಿಟ್ಟಿದ್ದಾರೆ ಊರಲ್ಲಿ ಇವಾಗ. ಇಲ್ಲೇ ಇದೆ ರೆಸ್ಟೋರೆಂಟು. ಪಾರ್ಸಲ್ ತೊಗೊಂಬಿಟ್ಟು ಹೋಗ್ಬಿಡೋಣ. ಚಿಕನ್ನು 250 ಗ್ರಾಮ್ಸ್ ಒಂದು ಲೆಗ್ ಪೀಸ್ ಬರುತ್ತಲ್ಲ ವಿತ್ ಬಗಾರ ರೈಸ್ ವಿತ್ ಲೆಗ್ ಪೀಸ್. ಅದೊಂದು ಕಾಜು ಚಿಕನ್ ಪಕೋಡ ಬೋನ್ಲೆಸ್ 250 ಗ್ರಾಮ್ಸ್. ಬಗಾರ ರೈಸ್ ಚಿಕನ್ ಲೆಗ್ ಒಂದು ಎಸ್ 441. ಬಗಾರ ರೈಸ್ ಚಿಕನ್ ಫ್ರೈ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಗುರುವೆ. ಬೇಡ ಕಾಜು ಚಿಕನ್ ಪಕೋಡ ಬೋನ್ಲೆಸ್ ಬಂದ್ಬಿಟ್ಟು 260 ರುಪೀಸ್. ಒಂದು ಬಗಾರ ರೈಸ್ ಮತ್ತು ಚಿಕನ್ ಲೆಗ್ ಬ್ರೋ. ಇವ್ರೇನು ಗೊತ್ತಾ, 250 ಗ್ರಾಮ್ಸ್ ಒಬ್ಬರಿಗೆ ಜಾಸ್ತಿ ಆಗುತ್ತಲ್ಲ ತಾನೇ, ಬಟ್ ಅಷ್ಟೇ ಸೇಲ್ ಮಾಡ್ತಾರಂತೆ ನೋಡಿ. ಬೋನ್ ಆಗಲಿ ಬೋನ್ಲೆಸ್ ಏನೇ ಮಿನಿಮಮ್ 250. ಚೆನ್ನಾಗಿರುತ್ತೆ ಫುಡ್, ಓಕೆ ತಿನ್ಬೋದು. ಬಟ್ ಕಾಸ್ಟ್ ವೈಸ್ ಮಾತ್ರ ಸಿಕ್ಕಾಪಟ್ಟೆ ಜಾಸ್ತಿ ಅನಿಸುತ್ತೆ. ಹೊರಡೆ ಹೋದರೆ 150 ರುಪೀಸ್ಗೆ 200 ರುಪೀಸ್ಗೆ ಎಷ್ಟು ಫುಡ್ ಬರುತ್ತೆ ಗೊತ್ತಾ ನಾರ್ಮಲ್ ಆಗಾದರೆ. ಆ್ಯಕ್ಚುಲಿ ಬ್ರೇಕ್ಫಾಸ್ಟ್ ಕೂಡ ಮಾಡಿಲ್ಲ. ಸಂಡೇ ಯಾವಾಗಲೂ ಬ್ರೇಕ್ಫಾಸ್ಟ್ ಮಾಡೋದಿಲ್ಲ, ಡೈರೆಕ್ಟ್ ಒಂದೇ ಸರಿ ಲಂಚು 12:30 ಆಯ್ತಾ ಬಂತು. ಹೋಗಿ ಬ್ಯಾಟಿಂಗೇ. ವಿವಾಹ ಭೋಜನವಿದು. ಮರಿದಿರ ಸಬ್ಸ್ಕ್ರೈಬ್ ಮಾಡಿ ಮತ್ತು ಫಾಲೋ ಮಾಡಿ. ಥ್ಯಾಂಕ್ ಯು, ನಮಸ್ತೆ.